ಇವತ್ತು ಹಿಂದಿ ಭಾಷೆಯನ್ನು ವೈಭವೀಕರಿಸುವಂಥ ಕಾರಣಕ್ಕೆ ಹಿಂದಿ ದಿವಸನ ಆಚರಣೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಕರವೇ ತಂಡದಿಂದ ಇವತ್ತು ಕಪ್ಪು ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲ, ನಾನು 22 ಭಾಷೆಗಳಿದೆ, ನಮ್ಮ ಸಂವಿಧಾನಬದ್ಧವಾಗಿ 22 ಭಾಷೆಗಳಿವೆ. 22 ಭಾಷೆಗಳನ್ನು ನೀವು ಒಂದೇ ಸಮನಾಗಿ ನೋಡಬೇಕು. ಕನ್ನಡಿಗರ ತೆರಿಗೆ ಹಣವನ್ನು ಪಡೆದು ನೀವು ಹಿಂದಿ ಭಾಷೆಯನ್ನು ವಿಜೃಂಭಿಸ್ತೀವಿ, ವೈಭವೀಕರಿಸ್ತೀವಿ ಅನ್ನೋದು ಯಾವ ಸ್ವಾಮಿ ನ್ಯಾಯ? ಇವತ್ತು ಈಗಾಗಲೇ ನೋಡ್ತಾ ಇರ್ಬೋದು ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಮಕ್ಕಳಿಗೆ ಎಷ್ಟು ಅನ್ಯಾಯವಾಗ್ತಿದೆ ಅಂತ. ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ಬೋದು, ಯಾವುದೇ ಕಂಪ್ನಿಗಳಲ್ಲಿ ನೋಡ್ಬೋದು, ಇವತ್ತು ಅತಿ ಹೆಚ್ಚು ಹಿಂದಿ ಭಾಷಿಕರನ್ನೇ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ನೇರವಾಗಿ ಕೇಂದ್ರ ಸರ್ಕಾರ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳ ಪಠ್ಯ ಪುಸ್ತಕದಲ್ಲಾಗಿರ್ಬೋದು, ನಮ್ಮ ಪಠ್ಯ ಪುಸ್ತಕಗಳಾಗಿರ್ಬೋದು, ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂಥದ್ದನ್ನ ಏರಿಕೆ ಮಾಡಿಕೊಂಡೇ ನೀವು ಅವತ್ತಿಂದ ಬಂದಿದ್ದೀರಲ್ಲ, ಇದು ಯಾವ ನ್ಯಾಯ? ನೀವು 600 ವರ್ಷಗಳ ಇತಿಹಾಸ ಇರೋ ಹಿಂದಿಯನ್ನ ನೀವು ರಾಷ್ಟ್ರ ಭಾಷೆ ಅನ್ನೋದಾದ್ರೆ ಇವತ್ತು 2300 ವರ್ಷಗಳ ಇತಿಹಾಸ ಇದೆ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು, ಜೊತೆಗೆ ಈ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂಥದ್ದು ಬಹಳ ಪ್ರಮುಖವಾಗಿ. ಅತಿ ಹೆಚ್ಚು ಕವಿಗಳು, ಅತಿ ಹೆಚ್ಚು ವಿದ್ವಾಂಸರು ಇರುವಂತಹ ಕನ್ನಡ ಲಿಪಿಗಳ ರಾಣಿ ಕನ್ನಡ ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವ ಕನ್ನಡವನ್ನು ನೀವು ಯಾಕೆ ರಾಷ್ಟ್ರ ಭಾಷೆ ಮಾಡಬಾರ್ದು? ನೀವು ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರುವಂಥ ಜಾಗದಲ್ಲಿ ಅತಿ ಹೆಚ್ಚು ಹಿಂದಿ ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹಿಂದಿಯನ್ನು ಏರಿಕೆ ಮಾಡೋದು ಎಷ್ಟು ಸರಿ? ನಮಗೆ ಯಾವ ಇಷ್ಟ ಇದೆಯೋ ಆ ಭಾಷೆ ನಾವು ಕಲಿತೀವಿ. ನಾವು ಎಲ್ಲ ಭಾಷೆ ಪ್ರೇಮಿಗಳು, ಎಲ್ಲ ಭಾಷೆ ಕಲಿತೀವಿ. ಆದರೆ ನೀವು ಹಿಂದಿಯನ್ನೇ ಕಲಿಬೇಕು, ಹಿಂದಿಯನ್ನೇ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಏರಿಕೆಯನ್ನು ಓಡ್ತಾ ಇದ್ದೀರಲ್ಲ, ಇದರ ವಿರುದ್ಧ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣಾ ಟಿ.ಎನ್. ನಾರಾಯಣಗೌಡರು ನಿಂತಿರುವಂಥದ್ದು. ಇವತ್ತು 25 ವರ್ಷಗಳಿಂದ ಈ ನಾಡು, ನುಡಿ, ನೆಲ, ಜಲ, ಭಾಷೆ ವಿಚಾರವಾಗಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದ ಹೋರಾಟ ಸೆಪ್ಟೆಂಬರ್ 14 ಸರ್ಕಾರ ನಡೆಸ್ತಾ ಇರುವಂತಹ ಹಿಂದಿ ಸಪ್ತಾಹ ದಿನ. ಯಾಕೆ ಈ ಕನ್ನಡಿಗರಿಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಾ? ಇವತ್ತು ಇಡೀ ಕರ್ನಾಟಕವನ್ನು ಕಬಳಿಸ್ತಾ ಇದ್ದಾರೆ ಉತ್ತರ ಭಾರತದವರು. ಇವತ್ತು ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ, ಯಾವುದೇ ಕಂಪ್ನಿಗಳಿಗೆ ಹೋಗಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಎಲ್ಲಿ ನೋಡ್ರು ನಿಮ್ಗೆ ಹಿಂದಿ ಬರುತ್ತಾ, ಇಂಗ್ಲಿಷ್ ಬರುತ್ತಾ ಅಂತಾರೆ. ಹಂಗಾರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ನಾವು 25 ವರ್ಷದಿಂದ ಸಮಾಧಾನಕರವಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರೋದಿಲ್ಲ. ಯಾವ ರೀತಿ ನಾವು ನಾಮಫಲಕದ ಹೋರಾಟ ಇರ್ಬೋದು, ಹಾಗೆ ನಾವು ಈ ಬ್ಯಾಂಕ್ಗಳಲ್ಲಿ ಕನ್ನಡದ ಫಾರಂಗಳು ಸಿಗ್ತಲ್ಲ ಆ ವಿಚಾರ ಇರ್ಬೋದು, ಯಾವ ರೀತಿ ಉಗ್ರವಾದ ಹೋರಾಟ ಮಾಡಿದ್ವೋ ಮುಂದಿನ ದಿನಗಳಲ್ಲೂ ಕೂಡ ಈ ಹಿಂದಿ ಸಪ್ತಾಹವನ್ನು ನೀವು ನಿಷೇಧ ಮಾಡಿದ್ರೆ ಸರಿ. ಇಲ್ಲ ಅಂದರೆ ನಾರಾಯಣಗೌಡರ ಕರವೇ ತಂಡ ಉಗ್ರವಾದ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ. ಇದಕ್ಕೆ ನೇರವಾದ ಕಾರಣ ಕೇಂದ್ರ ಸರ್ಕಾರ.